ಕಮಿಷನರಿಂದ ಹಿಡಿದು DCP ಇಂದ ಹಿಡಿದು ACP ವರೆಗೂ ಆ ಲೈನಲ್ಲೇ ಇದೇನೋ ವ್ಯವಸ್ಥೆ ಅನ್ನೋಂಥದ್ದು ಮನೋಭಾವನೆ ನಮಗೆ ಕಾಡುತ್ತೆ. ಯಾಕಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟಿದ್ದೇನೆ ಇನ್ಸ್ಪೆಕ್ಟರ್ ಸುಮ್ಮನೆ ಕುಂತಿರ್ತಾರೆ ಅಂತ ಅಂದ್ರೆ ಇದು ಬಹಳ ನವೀನ ಸಂಗತಿ. ಅವರವರೇ ಹೊರದಾಡ್ಕೊಂಡು ಸಾಯ್ಲಿ, ಆಮೇಲೆ ನಾವು ಫೀಲ್ಡ್ಗೆ ಹೋಗಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕೌಂಟರ್ ಕೇಸ್ಗಳು ಮಾಡಿ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತೇನೋ ಮುಂದಿನ ದಿನಗಳಲ್ಲಿ ಅನಿಸ್ತದೆ ನಮ್ಗೆ. ಈ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಗೆ ಎದೆ ಜಲ್ ಅಂತತೆ. ಅದಕ್ಕೆ ಕರ್ನಾಟಕ ದಳ ಸಂಘರ್ಷ ಸಮಿತಿ ತಮ್ಗೆ ವೆಂಕಟೇಶ್ ಹೇಳುದು ಅಷ್ಟೇ, ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ಚಿಕ್ಕ ಹುಡುಗರಿಂದ 16 ವಯಸ್ಸಲ್ಲಿ ಸಂಘಟನೆಯಲ್ಲಿ ಬಂದಂಥವ್ರು, ನಿಮ್ಗೆ ರೌಡಿ ಶೀಟರು ನಿಮ್ಗೆ ಎನ್ಕೌಂಟರ್ ಮಾಡ್ಬೇಕಾಗಿದ್ದಾಗ ಜೊತೆಯಲ್ಲಿ ನಾವು ಇದ್ದಂಥವ್ರು, BSS ಅಲ್ಲಿ ಬಹಳ ಹೋರಾಟ ಮಾಡಿ ಕಮಿಷನರ್ ಲೆವೆಲಲ್ಲಿ ಅದು ಮುಟ್ಟಿಸ್ತಂಥದ್ದು. ಹಾಗಾಗಿ ತಾವು ಯಾವುದೇ ಇನ್ಸ್ಪೆಕ್ಟರ್ಗಳು ಕೇಸ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತೀನಿ, ಇವತ್ತು 3,000 ಸಂಘಟನೆಗಳಿದ್ದಾರೆ, ಅದು ಕೂಡ ಎನ್ಕ್ಯಾಚ್ ಮಾಡ್ಕೊಂಡಿರ್ಬೋದು ಪೊಲೀಸ್ ಇಲಾಖೆ ಅಂತಾನು ಕೂಡ ನಮ್ಗೆ ಅನಿಸ್ತಾ ಇತ್ತು. ಹಾಗಾಗಿ ನಾನು ಹೇಳಿದೆ, ನೀವು ACP ಸಾಹೇಬರಿಗೆ ಡೈರೆಕ್ಟ್ ಆಗಿ ಕೊಡಿ, ಅವ್ರು ಇಲ್ಲೇ ಕೇಸ್ ಫೈಲ್ ಮಾಡ್ತಾರೆ, ಇಲ್ಲ ನಾವೇ ಹೋಗಿ ಸ್ಟೇಷನ್ ಮುಂದೆ ಕುಂತ್ಕೊಂಡ್ಬಿಡೋಣ, ಬೇಕಾದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ಸೋಣ, ಇಲ್ಲ ಕಮಿಷನರ್ ಆಫೀಸ್ಗೆ. ನಮ್ದೇನು ಹೋರಾಟ ಏನೋ ಹೊಸದೇನಲ್ಲ. ಜಗದೀಶ್ ಶೆಟ್ಟರ್ ಮನೆಗೆ 4 ಗಂಟೆ ರಾತ್ರಿಗೆ 3:55ಕ್ಕೆ ಮುತ್ತಿಗೆ ಹಾಕಿದ್ಮೇಲೆ ಅವ್ರಿಗೆ ಕ್ಯಾಮ್ರಾ ಐಟು ಎಲ್ಲ ಮಾಡಿದಂಥದ್ದು ಕರ್ನಾಟಕ ದಳ ಸಂಘರ್ಷ ಸಮಿತಿ. ಹಾಗಾಗಿ ನಾವು ಜಯಣ್ಣ ಶಿವಣ್ಣ ಅವ್ರ ಜೊತೆಲಿ, ಶ್ರೀಧರ್ ಕಲಿಯೂರ್ ಜೊತೆಲಿ ಬಂದಂತ ಹುಡುಗ ನಾನು. ಈ ನೋವು ಕೇಳ್ತಾ ಇದ್ರೆ ನಾವೆಲ್ಲೋ ಬೇರೆ ಬೇರೆ ಆಗಿ ಹೊಡೆದು ಹೋಗಿರೋದಕ್ಕೆ ಬೇರೆ ಎಲ್ಲ ಎನ್ಕೇಜ್ ಮಾಡ್ಕೊಂಡು ನಿಮ್ಮನ್ನ ಕೌಂಟರ್ ಕೇಸ್ ಮಾಡಕ್ಕೆ ಇಟ್ಕೊಂಡು ಎದುರಿಸುವಂತ ಕೆಲಸ ಆಗ್ತೈತೆ. ಇವತ್ತು ಏನು ACP ಸಾಹೇಬರು 5 ಸ್ಟೇಷನ್ ಬರ್ತದ, 4 ಸ್ಟೇಷನ್ ಬರ್ತದ, ಅವ್ರು ಇನ್ಚಾರ್ಜ್ ಆಗಿದ್ದಾರೆ ಅಶೋಕ್ ಕುಮಾರ್ ಸಾಹೇಬರು. ನಾವಂತೂ ನೋಡಿಲ್ಲ, ನಾವು ಯಾಕಂದ್ರೆ 40 ವರ್ಷದಿಂದ ಕಾರ್ಖಾನೆಯಲ್ಲಿ ಇದ್ದೀವಿ, ಹೋರಾಟದಲ್ಲಿ ಮಾತ್ರ ಸಿಟಿ ಒಳಗೆ ಇರ್ತೀವಿ. ಹಾಗಾಗಿ ಯಾವ್ದಾದ್ರು ಸ್ಟೇಷನ್ಗಳಿಗೆ ಬಂದ್ರೆ ಇವಾಗ ಕೂಡ ಸ್ಟೇಷನ್ ಇನ್ಸ್ಪೆಕ್ಟರ್ ನೋಡಿತರ ಒಂದು ಗಲಾಟೆ ಆಗಿದೆ, ಅದನ್ನ ಫಸ್ಟ್ ನೋಡಿ ನೀವು, ಇಲ್ಲಾಂದ್ರೆ ಸ್ಟೇಷನ್ ಹತ್ರ ಬರ್ಬೇಕಾಗ್ತದೆ. ಇಲ್ಲ ನಾನು ಇವತ್ತು ರಜೆ ಇದ್ದೀವಿ, ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಾ ಸ್ಟೇಷನ್ಗಳು ಕೂಡ ನಾವು ಫೋನ್ ಮಾಡಿ ಹೇಳ್ತೀವಿ. ಹಾಗಾಗಿ ಆ ಸ್ಟೇಷನ್ಗಳಲ್ಲಿ ಏನ್ಬಿಟ್ಟಿದ್ದೇನೆ, ನಾವು ಇನ್ಸ್ಪೆಕ್ಟರ್ ಪರನೂ ಅಲ್ಲ, ACP ಪರನೂ ಅಲ್ಲ, ಯಾರ ಪರನೂ ಅಲ್ಲ, ನ್ಯಾಯದ ಪರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ನ್ಯಾಯದ ಪರವಾಗಿ ಕೆಲಸ ಮಾಡಿ ಕೂಲಿ ಮಾಡಿ ತಿನ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ ಜನಕ್ಕೆ ಏನೇನೋ ಅನ್ಯಾಯ ಆಯ್ತಂದ್ರೆ ನಾವು ಯಾರ ಮಗ ಕೂಡ ನೋಡೋದಿಲ್ಲ. ಅವ್ರ ಮೇಲೆ ಇನ್ಸ್ಪೆಕ್ಟರ್ ಆಗಿದೆ ಸರಿ, ಯಾರೇ ಇದ್ರು ಸರಿ, ನಾವು ಹೋರಾಟಗಳನ್ನ ಮಾಡಿರೋ ಉದಾಹರಣೆಗಳಿದೆ. ಯಾಕಂದ್ರೆ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಸರ್ಕಾರ ಸಂಬಳ ಕೊಟ್ಟು ಜನರ ದುಡ್ಡು ಕೊಟ್ಟು ಕೆಲಸ ಮಾಡಕ್ ಇಟ್ಕೊಂಡಿದ್ದಾರೆ. ಇವ್ರು ಯಾರೋ ಹೇಳಿದ್ರು, ನಾವು ಸ್ಟೇಷನ್ಗೆ ಹೋದ್ರೆ ನಾವೇ 10,000 ಕೊಟ್ಬಿಟ್ಟು ಕೇಸ್ಗಳು ನೋಡ್ಬೇಕು ಅಂತ. ಇಲ್ಲ ಸರ್ಕಾರ ಇಟ್ಟಿದೆ, ಇಲ್ಲ ನಾವೇ ಅಲ್ಲೇನೋ ಹೋಗ್ಬಿಟ್ಟಿದ್ದೇನೆ ಕೂಲಿ ಮಾಡೋರು, ನಿಮ್ಗೆ 10,000 ಕೊಟ್ಬಿಟ್ಟು ಕೇಸ್ ಹೆಸರು ಹಾಕ್ಸ್ಬೇಕು ಅಂತ ಕೆಲಸನೂ ಕೂಡ ಅದು ಆಗುತ್ತೆ. ಹಾಗಾಗಿ ತಾವು ACP ಸಾಹೇಬರು, ಅಶೋಕ್ ಕುಮಾರ್ ಸಾಹೇಬರು, ಈ ಹೊಸ ಸ್ಟೇಷನ್ ಏನಾಗಿದೆ ಆ ಸ್ಟೇಷನ್ ಅಲ್ಲಿ ಎಲ್ಲಾ ಇನ್ಸ್ಪೆಕ್ಟರ್ಗಳನ್ನ ಕರೆದಿ ವ್ಯವಸ್ಥೆ ಆ ಥರ ಆಗ್ಬಾರ್ದು. ರಾಜಕಾರಣಿಗಳು ವ್ಯವಸ್ಥೆ ಇರ್ಬೋದು, ರಾಜಕಾರಣಿಗಳು ತಗೊಳ್ಬೋದು, ಅದು ಅವರು ಹಾಳು ಮಾಡ್ತಾರೆ ಅಂದ್ರೆ ತಾವು ಅಧಿಕಾರಿಗಳು ನಾವು ಅನಧಿಕೃತಗಳು, ನಾವು ಪಬ್ಲಿಕ್ ಅಲ್ಲಿ ಇರೋದು ಅನಧಿಕೃತಗಳು. ಅವ್ರ ಮೇಲೆ ಈ ತರ ದರ್ಪ ನಡೀತೈತೆ ಅಂದ್ರೆ ಮುಂದಿನದಲ್ಲಿ ಏನಾಗ್ಬೋದು, ಎಲ್ಲ ಒಗ್ಗಟ್ಟಾಗಿ ಎಲ್ಲಾ ಸಂಘಟನೆ 3,000 ಸಂಘಟನೆ ಈ ತರ ಒಂದು ಲೇಡಿಗಾಗಿದ್ದಾಗ ನಾವು ಆನೇಕಲ್ಲಲ್ಲಿ ಸ್ವಾಮೀಜಿ ಗೋಪಾಲ್ ಅವರು, NU ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರ್ತು ಆ ತರ ಇದ್ಯಾರೋ ಇಲ್ಲಿ ಮಕ್ಕ ಕೊಡೋರಲ್ಲ ಆ ತರ ಕೇಸ್ ಮಾಡ್ಬೇಕಾಗುತ್ತೆ. ಅದು ಖಂಡಿತ ನಾವು ಮಾಡ್ತೀವಿ. ನಾವು ಯಾರಿಗೇನು ಎದುರು ಅಂತ ಇದಿಲ್ಲ. ನಾವು ಕೂಡ ಜಮೀನ್ದಾರರು ಕೂಡ ಯಜ್ಞದಲ್ಲಿ ಆದ್ರೆ ಈ ತರ ವಿಚಾರ ನಮ್ ಗಮನದಲ್ಲಿ ಬಂತು ಅಂದ್ರೆ ಇಲ್ಲೆಲ್ಲ ಕುಂತಿರೋರು ನಮ್ಮನ್ನ ನೋಡಿರೋರು, ಆದ್ರೆ ನಮ್ ಗಮನಕ್ಕಿಂತ ವಿಚಾರಗಳು ತರೋದೇ ಇಲ್ಲ. ಇಲ್ಲಿ ಬಂದಾಗ ಹೇಳ್ತೀರಾ, ನೀವು ಫೈಟ್ ಮಾಡ್ತೀರ, ನಮ್ಗೆ ಅನ್ಕೊಂಡ್ರೆ ಆಯ್ತು, ಅದ್ ಮಾಡಿದ್ರೆ ನಮ್ದು ಯಾವ್ದು ಸಿವಿಲ್ ಮ್ಯಾಟರ್ಸ್ಗಳು. ಅಲ್ಲಿ ಸಿವಿಲ್ ಮ್ಯಾಟರ್ಸ್ ಹೇಳಿದ್ರೆ ಕೋರ್ಟ್ಗೆ ಹೋಗಿ ನೀವು ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಬರ್ಬೇಡ್ರಿ ಅಂತ ನಿಮ್ದೇನೈತೆ ಎಲ್ಲಕ್ಕ ಇದ್ ಮಾಡ್ಕೊಂಡಿರ್ತೀರಾ. ಸಾವು ದಯವಿಟ್ಟು ಅಶೋಕ್ ಕುಮಾರ್ ಸಾಹೇಬ್ರೆ, ದಯವಿಟ್ಟು ಇದನ್ನ ವ್ಯವಸ್ಥೆ ಅದನ್ನ ಐಟಿ ಅಂದ್ಬಿಡ್ತೇನೆ. ತಾವು ಕೂಡ ಮೈ ಮರಿಬಾರ್ದು, ಎಲ್ಲರೂ ಕೂಡ ಜಾಣರಿದ್ದಾರೆ, ಸೂಕ್ಷ್ಮದಲ್ಲಿ ತಾವು ಕೂಡ ಗಮನಿಸಬೇಕು. ಹಾಗಾಗಿ ಇದನ್ನ ನಿಮ್ಗೆ ನಾನು ರಿಕ್ವೆಸ್ಟ್ ಹೇಳ್ಕೊಂತ ಇದ್ದೀನಿ. ನಾನು ಮನುಷ್ಯರೇ, ಅವರು ಮನುಷ್ಯರೇ, ತಾವು ಮನುಷ್ಯರೇ. ಒಬ್ಬನಿಗೆ ಹೊರಗಡೆ ನೋಡೋದಿನ ಏನಾಗುತ್ತೆ ನೋಡ, ಮನುಷ್ಯನಿಗೆ ಕಣ್ಣೋಡಕ್ಕಾಗಲ್ಲ. ತಾಯಿ ಇವತ್ತು ನಾಳೆ ಸಾಯಂಗಿದೆ. ಅಂಥವ್ರ ಮೇಲೆ ಸೌದ ಮೇಲೆ ಆಟ ಆಡೋ ಅಂತವ್ರು, ಲ್ಯಾಂಡ್ಗಳು ಕಟ್ಟೋಂಥವ್ರನ್ನ ಅವ್ರನ್ನೆಲ್ಲ ಏನಂತ ವ್ಯವಸ್ಥೆ ಐತೆ ಅಂದ್ಬಿಟ್ಟಿದ್ದೀನಿ, ಆ ತರ ಎಲ್ಲ ಮಾಡಕ್ ಹೋಗೋದು ಅದು ತೆಪ್ಪಾಗ್ತೈತೆ. ತಾವು ಮನಸ್ಸು ಗಮನದಲ್ಲಿರ್ಲಿ. ಇನ್ನೊಂದು ಫಸ್ಟ್ವಾಗಿ ನಾನು ಇನ್ನೊಂದು ಹೇಳ್ತೀನಿ, ಈ ಯಜ್ಞಲಿ ಭಾಗದಲ್ಲಿ ಟ್ರಾಫಿಕ್ ಅಲ್ಲಿ ಇವ್ರಿಗೆ ತಾವು ನಾನು ಮಾತಾಡೋ ಮಾತನ್ನ ಅನುಮೋದನೆ ಮಾಡಿ, ಅದು ಟ್ರಾಫಿಕ್ ಸಮಸ್ಯೆ ಬರ್ತದೆ
ಬರ್ತದ, BBMP ಸಮಸ್ಯೆಗೆ ಬರ್ತೈತಾ ಅದು ತಾವು ಹೇಳ್ಬೇಕು, ಮಂದಟ್ ಮಾಡ್ಬೇಕು. ಇವತ್ತು ಇಲ್ಲ BBMP ಅವ್ರನ್ನ ಕರಿಬೇಕು, ಅಟ್ರಾಸಿಟೀಸ್ ನಂಬರ್ಸ್ ಇದ್ರೆ, ದಲಿತರ ಮೀಟಿಂಗ್ಸ್ ಇದ್ರೆ ಅದನ್ನ ಇಲ್ಲಿ BBMP ಅವ್ರನ್ನ ಕರಿಬೇಕು, ಇನ್ಸ್ಪೆಕ್ಟರ್ಗಳಿಲ್ಲ. ಇವತ್ತು ಏನು ಸನ್ನಿವೇಶ ನಡೀತಾ ಇದೆ ಅದು ಓಕೆ, ತಾವಿದ್ದೀರಿ ಎಲ್ಲ ಗಮನದಲ್ಲಿ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ಅದು ಓಗಳಿದ್ದಾರೆ, SP ಡ್ಯೂಟಿ ಇರೋದು ಅವ್ರ ಗಮನಕ್ಕೆ ತರ್ತಾರೆ, ಇಂಥವ್ರು ಹಿಂಗ್ ಮಾತಾಡಿದ್ದಾರೆ, ಅದಕ್ಕೆ ಅದ್ರ ಬಗ್ಗೆ ಕ್ರಮ ತಗೊಳ್ತಿರೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ BBMPಯಲ್ಲಿ ನೋಡಿ, ಅಲ್ಲಿ ಟ್ರಾಫಿಕ್ ಮಾರುತಿ ನಗರದಿಂದ 5 ಗಂಟೆಯಿಂದ 8 ಗಂಟೆವರೆಗೂ ಹೋಗಕ್ಕಾಗಲ್ಲ. ಇರೋದು 25 ಅಡಿ ರೋಡ್. 25ರಲ್ಲಿ 2 ಟಾಟಾ ಸುಮ್ ಆ ಕಡೆ ಹಾಕೊಂಡಿರ್ತಾನೆ, ಈ ಕಡೆ ಕಾರ್ ಹಾಕೊಂಡಿರ್ತಾನೆ, ರೋಡ್ ಜಾಮ್ ಆಗುತ್ತೆ, ಕೋಪ ಬರುತ್ತೆ, ಇಬ್ರು ಫೈಟ್ ಆಗ್ತದೆ. ಮನೆ ಒಬ್ಬ ಬೆತ್ತಾದ ಸುಸುತ್ತಿದ್ದಂಗ ಹತ್ರ ಯಾರ ಒಬ್ಬ ಬಡವ ಹಳ್ಳಿ ಗಾಡಿಯಿಂದ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಮಕ್ಕಳನ್ನ ಬಸ್ ಹಾಕಿ ಇಲ್ಲಿಗೋಸ್ಕರ ಬಂದಿರ್ತಾರೆ. ಆ ಮನುಷ್ಯನ ಮನೆ ಹಾಳೆ ಹೋದ್ಮೇಲೆ ಈ ತರ ಸಮಸ್ಯೆ ಇದೆ, ಅದೇ ಟ್ರಾಫಿಕ್ ಅವ್ರಿಗೆ ಹೇಳ್ಬೇಕು. ಆಮೇಲೆ ಇನ್ನೊಂದು ತಿಗಡ್ರಪಳ್ಳಿ ರೋಡ್ನ ಬರ್ಬೇಕಾದ್ರೆ ಏನು ಅಲ್ಲಿ ಒಂದು ಮಾಡಿದ್ದಾರೆ, ಒಂದು ಸ್ಕೂಲ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಅಲ್ಲಿ ಇವಾಗ ನಾನು ಬರ್ಬೇಕಾದ್ರೆ ಫ್ಯಾಕ್ಟ್ರಿಯಿಂದ ನಾನು ಇಲ್ಲಿಗೆ ಬರ್ಬೇಕಾದ್ರೆ 10 ನಿಮಿಷ ಸಾಕು. ನಾನು ಅಲ್ಲಿಂದ ಬರಕ್ಕೆ 3/4 ಗಂಟೆ ತಗೊಂತು. ಎಲ್ಲ ಕಾರ್ಗಳು ರೋಡಲ್ಲಿ ನಿಂತಿರ್ತವೆ. ಅದನ್ನ ಅದೇನ್ ಸೆಂಟ್ರಲ್ಸ್ ಇದೆ ಅದು ದಯವಿಟ್ಟು ತಾವು ತಮ್ಮ ಕೈಯಲ್ಲಿ ಆಗುತ್ತೆ. ಅದು ಅವ್ರು ಹೇಳ್ತಾರೆ, ನೀವು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಕೊಡ್ರಿ, ಟ್ರಾಫಿಕ್ ರಿಪೋರ್ಟ್ ಕೊಡ್ರಿ, ಅವ್ರು ಬರೀರಿ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಫ್ಯಾಕ್ಟ್ರಿ ಓನರ್ಗಳು ಯಾರು ತಲೆ ಕೆಡ್ಸ್ಕೊಳಲ್ಲ. ನಾವು ಬೆಳಿಗ್ಗೆ 8:30 ಕೆಲ್ಸಕ್ಕೆ ಹೋಗ್ಬೇಕು, 5 ನಿಮಿಷ ಆದ್ರೆ ಆಚೆ ನಿಲ್ಲಿಸ್ತಾರೆ, ನನ್ನ ನಿಲ್ಸಲ್ಲ, ಬೇರೆ ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ನಾನು 40 ವರ್ಷದಿಂದ ಕೆಲಸ ಮಾಡ್ತೀನಿ, ಒಂದು 15 ನಿಮಿಷ ನನಗೆ ಫ್ರೀ ಟೈಮ್ ಇದೆ, ಆಯ್ತಪ್ಪ ಸೀನಿಯರ್ ಇದ್ದಾನೆ ಬಿಡಿ, ಅವ್ನು ಬೇರೆ ಮಿಕ್ಕಿದ ಕೆಲಸ ಮಾಡ್ತಾರೆ. ಆದ್ರೆ ಒಬ್ಬನಿಗೆ ನಮ್ಮ ಫ್ಯಾಕ್ಟ್ರಿ ಅಂಗಡಿನೇ 5 ನಿಮಿಷ ಲೇಟ್ ಆಗಿತ್ತಿಗೆ ಬರಕ್ ಮಾಡಿದ್ರೆ ಬಸ್ ಎತ್ತು ಒಂದು ಕಾಲೇ ಕಟ್ಟಾಗಿ ಸರ್. ಈ ತರ ಪ್ರಾಬ್ಲಮ್ಗಳೆಲ್ಲ ಇದೆ. ಅದಕ್ಕೆ ಅಲ್ಲಿ ಏನ್ ತಿಗಡ್ರಪಳ್ಯದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಅಲ್ಲಿಂದ ಬೇಜನ್ ಜನ ಆಕ್ಸಿಡೆಂಟ್ ಆದ್ರೂ ಸತ್ರು. ಹಾಗಾಗಿ ಅದನ್ನ ಟ್ರಾಫಿಕ್ ಗಮನಕ್ಕೆ ತೆತ್ತಿರು, ಯಾರು ಗಮನಕ್ಕೆ ತೆತ್ತಿರು ಅದನ್ನ ಫಸ್ಟ್ ಎತ್ತಂಗಡಿ ಮಾಡಿಸಿ, ಅದೊಂದು ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಇವತ್ತು 4-5 ಸ್ಟೇಷನ್ಗೆ ಇವತ್ತು ಹೊಸದಾಗಿ ತಾವು ಅಶೋಕ್ ಕುಮಾರ್ ಸಾಹೇಬ್ರೆ ತಾವು ಬಂದಿದ್ದೀರಿ, ನಮ್ಮ ಸಪೋರ್ಟ್ ತಮಗೆ ನಮ್ಮ ವೆಂಕಟೇಶ್ ಅವರು ಹೇಳಿದ್ರು ನೋಡಿ, ಬಡವರದು ತಾವು ದಯವಿಟ್ಟು ಅಟ್ರಾಸಿಟಿ ಕಮಿಟಿಯಲ್ಲಿ ನೀವೇ ಅದನ್ನ ಚಾಲೆಂಜ್ ಮಾಡೋದ್ರಿಂದ ಅಟ್ರಾಸಿಟಿ ಇದು ದಯವಿಟ್ಟು ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಆ ಸಬ್ ಇನ್ಸ್ಪೆಕ್ಟರ್ ಕೂಡಲೇ ತಾವು ACP ಸಾಹೇಬ್ರಿದ್ರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೀವೇನನ್ನ 15 ದಿನದಲ್ಲಿ ಆಗ್ರಹ ಮಾಡಲಿಲ್ಲ ಅಂದ್ರೆ ನಾನು ಸ್ಟೇಷನ್ ಮುಂದೆನೆ ಇಡೀ ಕರ್ನಾಟಕ ಸಂಸ್ಥೆ ಬ್ಯಾನರ್ ಹಿಡ್ಕೊಂಡು ಕುಂತ್ಕೊಂತೀವಿ. ಇಲ್ಲ ಡೈರೆಕ್ಟ್ ಕಮಿಷನರ್ ಆಫೀಸ್ ಅಲ್ಲೇ ಪರ್ಮಿಷನ್ ತಗೊಂಡು ನಾವು ಅಲ್ಲೇ ದಂಡಿ ಮಾಡ್ಬೇಕಾಗ್ತದೆ. ಅದಾಗದ್ ಬೇಡ, ತಾವು ಮಾಡ್ತೀರೋ ಅಂತ ನಾವು ನಂಬಿಕೆ ಇಟ್ಕೊಂಡು ಈ ಸಂದರ್ಭದಲ್ಲಿ ತಮಗೆ ಹೊಸದಾಗಿ ಏನು ಇನ್ಚಾರ್ಜ್ ಬಂದಿದ್ದೀವಿ, ನಾವು ಕೂಡ ತಮ್ಮ ನೋಡಿಲ್ಲ ನೋಡುವ ಹಂಗಾಯ್ತು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.